ನಿನ್ನೆ ಶುಚಿವ್ರತ ಎಂಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಕೂಡಲಿಕ್ಕೆ ನಿರಾಕರಣೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮಗುವಿನ ಭೇಟಿ ಮಾಡಿದ್ದೇನೆ. ಮಗು ಈಗಾಗಲೇ ಬಹಳಷ್ಟು ಅದು ಮಾನಸಿಕವಾಗಿ ನೊಂದ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಒಂದು ಪರೀಕ್ಷೆಯ ಒಂದು ನಿಯಮಗಳ ಒಂದು ನೆಪವಡ್ಡಿ ಅವರ ಒಂದು ಧಾರ್ಮಿಕ ಅವರ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದು ಆಯೋಗ ಸಹಿಸಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದನ್ನು ವಿಶೇಷ ಒಂದು ಪ್ರಕರಣವನ್ನು ಗಮನಿಸಿ ಒಂದು ಪರಿಗಣಿಸಿ ಆ ಮಗುವಿಗೆ ಪುನಃ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮಗು ಅಪ್ರಾಪ್ತೆ ಆಗಿದ್ದಲ್ಲಿ 18 ವರ್ಷದ ಒಳಗೆ ಮಗು ಆಗಿದ್ದಲ್ಲಿ ನಾವು ಅದರ ಬಗ್ಗೆ ಇನ್ನೂ ದಾಖಲಾತಿ ಗಮನಿಸ್ತಾ ಇದ್ದೀವಿ. ಮಗು ಅಪ್ರಾಪ್ತೆ ಆಗಿದ್ದಲ್ಲಿ ನಮ್ಮ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಯಲ್ಲಿ ಬಂದಂಥ ವರದಿ ಆಧರಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಈಗಾಗಲೇ ನಾನು ಮಗುವಿನೊಂದಿಗೆ ಮಾತನಾಡಿದಾಗ ಭಾಳ ಒಂದು ನೊಂದ್ಕೊಂಡಿದೆ. ಯಾಕಂದರೆ ಆ ಪೊಲೀಸ್ ಇಲಾಖೆಯವರು ಯಾರು ಮಾತಾಡಿದಾರೋ ಗೊತ್ತಿಲ್ಲ, ನಿಮ್ಮ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಅಂತ ಹೇಳಿದಾರಂತೆ. ಅದು ಅಕ್ಷಮ್ಯ ಅಪರಾಧ. ಯಾರು ಒಬ್ಬ ಅಧಿಕಾರಿಗಳು ಮಗುವಿಗೆ ಈ ಥರ ಒಂದು ಅವಮಾನ ಮಾಡ್ತಕ್ಕಂಥದ್ದು ಭಾರತ ಸಂವಿಧಾನದ ಸಮಾನತೆ ಹಕ್ಕುಗಳ ಅಡಿಯಲ್ಲಿ ಕಲಂ 15ರ ಇದ್ರದ್ದು ಸ್ಪಷ್ಟ ಉಲ್ಲಂಘನೆ ಆಗಿದ್ದ ಮೇಲ್ನೋಟ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಮಗು ಅಪ್ರಾಪ್ತೆ ಆಗಿದ್ದಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989ರಲ್ಲಿ ಅಂಗೀಕಾರವಾದಂತೆ ನಮ್ಮ ಭಾರತ ದೇಶ 1992ರಲ್ಲಿ ಅದಕ್ಕೆ ಸಹಿ ಮಾಡಿರೋ ಪ್ರಕಾರ ಪರಿಚ್ಛೇದ 14ರ ಪ್ರಕಾರ ಆ ಮಗುವಿಗೆ ಅವನ ಒಂದು ಆತ್ಮಸಾಕ್ಷಿ ಮತ್ತು ಧಾರ್ಮಿಕ ಆಚರಣೆಗೆ ತಡೆ ಮಾಡಿದ್ದು ಈ ಮೇಲ್ನೋಟ ಕಂಡು ಬರ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆಯೋಗ ಈ ಒಂದು ಪ್ರಕರಣವನ್ನು ಭಾಳಷ್ಟು ಗಂಭೀರತೆಯನ್ನು ತೆಗೆದುಕೊಂಡಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಶಿಧರ್ ಕೋಸಂಬೆ, ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, ಬೆಂಗಳೂರು. ಪೇಪರ್ ಇತ್ರಿ 14ನೇ ತಾರೀಕು. 14ನೇ ತಾರೀಕಿಗೆ ನಾನೇ ಬಿಡ್ಲಿಕ್ಕೆ ಹೋಗಿನ್ರಿ. ನಾ ಬಿಡ್ಲಿಕ್ಕೆ ಹೋದ್ರೆ ಎಲ್ಲ ಪ್ಯಾಡು ಓಲೆ ಅವೆಲ್ಲ ತೆಗಿಲಿಕ್ಕೆ ಹಚ್ಚಾರ. ಬೆಲ್ಟ್ ಎಲ್ಲ ತೊಗೊಂಡು ವಾಪಸ್ ಬಂದೀನಿ. ಒಂದು ಹಾಲ್ ಟಿಕೆಟು ಒಂದು ಪೆನ್ ಅಷ್ಟೇ ಒಯ್ದನ. ಇವತ್ತಿನ ದಿವಸ ಅನ್ನೋದು ನಾ ಊರಿಗೆ ಹೋಗಿದ್ದ, ಗಾಣಗಾಪುರಕ್ಕೆ ಹೋಗಿದ್ದ. ಹೆಂಗೆ ಮಗನೆಲ್ಲ ಹೋಗ್ತಾನೆ ನೀ ಹೋಗ್ಬಟ್ಟ ಅಂತ ಹೇಳಿ ಹೋಗಿದ್ದ. ಅವ್ರು ಜನಿವಾರ ನೋಡ್ಯಾರ, ಅದು ದಾರ ತೆಗಿ ಅಂದ್ರೆ ನಮಗೆ ತೆಗಿಲಿಕ್ಕೆ ಆಗಲ್ದಿದ್ದು. ಪಪ್ಪ ಬೇಡ ಅಂದ್ರೆ ನಾವು ತೆಗೆಯಲ್ಲ ಅಂದಿರ ಅವ್ರು ಏನಂದ್ರೆ ಇಲ್ಲ ಇದು ತೆಗೆದ್ರೆ ನಿಂಗೆ ಎಂಟ್ರಿ ಕೊಡ್ತೀವಿ, ಇಲ್ಲದ್ರೆ ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂತಂತಂದ್ರೆ ನಾ ಅವ ಏನಂದ್ರೆ ಇಲ್ಲ ತೆಗಿಲಿಕ್ಕೆ ಬರಲ್ದು, ಇಲ್ಲ ಇದು ಹೆಂಗೆ ತೆಗಿಲಿ ಒಬ್ಬ ಪೊಲೀಸನಂತ ನೀವು ಇದು ಮ್ಯಾಲೆ ಹೋಗಿ ಪಾಸೆ ಹಾಕೊಂಡ್ರೆ ಏನು ಧಾರಾದ ಇದು ಅಂದ. ಇಲ್ಲ ತೆಗಲ್ಲ ಸರ್, ಟೈಮ್ ಆಗ್ಲತ್ತದ್ರಿ, ಪ್ಲೀಸ್ ಬಿಡ್ರಿ, ಚೆಕ್ ಮಾಡಾರ ಬಿಡ್ರಿ ಸರ್ ಅಂತಂದ್ರೆ ಬೇಡ್ಕೊಂಡನ್ ಸರ್. ಬೇಡ್ಕೊಂಡ್ರೆ ಇಲ್ಲ ಅದು ತೆಗೆದು ಬಂದ್ರೆ ಒಳಗೆ ಎಂಟ್ರಿ ಇಲ್ದರಿ ಇಲ್ಲ. 45 ಮಿನಿಟ್ಸಾಗ ಅಲ್ಲೇ ಫೈಟ್ ಮಾಡ್ಯಾನ ಸರ್. ಅವ್ರು ಕೇಳಿಲ್ಲ ಸರ್, ವಾಪಸ್ ಮನೆಗೆ ಬಂದ ಸರ್. ನಮಗೆ ನ್ಯಾಯ ಬೇಕು ನೋಡ್ರಿ ಸರ್, ಇದ್ರ ಬಗ್ಗೆ ನ್ಯಾಯ ಬೇಕ್ರಿ ಸರ್. ನಮ್ಗೆ ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್. ಈಗ ಸರ್ ಒಂದೇ ರೀ, ಈಗ 1 ವರ್ಷ ವೇಸ್ಟ್ ಆಗ್ಯದ್ರಿ ಸರ್. ಅವನಿಗೆ ಎಲ್ಲರ ಅಡ್ಮಿಷನ್ CS ಅಡ್ಮಿಷನ್ ದೊಡ್ಡ ಕಾಲೇಜ್ನ ಅಡ್ಮಿಷನ್ ಸಿಗಬೇಕು ಮತ್ತು ಅವ್ರು ಫೀಸ್ ಕಟ್ಬೇಕು, ಗೌರ್ಮೆಂಟ್ ಫೀಸ್ ಕಟ್ಬೇಕ್ರಿ ಸರ್. ಇಲ್ಲ ಜನಿವಾರ 1ಕ್ಕೆ ರೀ ಸರ್. ನಮ್ದು ಏನು ಅಂದಿಲ್ಲ ಸರ್, ಬಾಕಿಯವ್ರಿಗೆ ಏನು ಅಂದಿಲ್ಲ ಸರ್. ಇದು ಒಂದೇ ಧಾರನೇ ಒಂದೇ ಅವ್ರಿಗೆ ಇದಾಗ್ಯದ ನೋಡ್ರಿ ಸರ್. ಅವ್ನ ಲೈಫ್ ಹಿಜಾಬ್ ಹಾಕೊಂಡು ಹೋಗ್ತಾರೆ ಸರ್. ಅವರಿಗೆಲ್ಲ ಏನು ಮಾಡಿಲ್ರಿ ಸರ್. ಅವ್ರು ಹಾಕೊಂಡು ಹೋಗಲಿಕ್ಕೆ ಅವ್ರಿಗೆ ಏನು ಮಾಡ್ಯಾರೋ ಅವ್ರಿಗೆ ಬಿಟ್ಕೊಟ್ಟಾರಿ ಸರ್. ಖರೆ ನಮ್ದು ಇದಕ್ಕೊಂದು ಧಾರಕ್ಕೆ ಹಿಂಬಡಿ ಹತ್ತಾರೆ ನೋಡ್ರಿ ಸರ್. ಇದು ನೀತಾ ಕುಲಕರ್ಣಿ ಅದು ಜನಿವಾರ ಹಂಗೆ ತೆಗಿಲಿಕ್ಕೆ ಬರಲ್ದ್ರಿ ಸರ್. ಅದು ಭಾಳ ಪವಿತ್ರವಾದ ಜನಿವಾರ ಸರ್. ಅದು ನಮ್ದು ಬ್ರಾಹ್ಮಣ ಇದ್ರಾಗ ಪದ್ಧತಿದಾಗ ಅದು ಸಂಧ್ಯಾ ವಂದನೆ ಮಾಡಿ ಅದು ಇದು ಮಾಡ್ಲಿಕ್ಕೆ ಬರ್ತದೆ ಸರ್. ಅದು ಧಾರ ಅಲ್ಲ ಸರ್. ಅವ್ರು ಭಾಳ ಅಪಮಾನ ಮಾಡ್ಯಾರ ಸರ್. ಅದು ಧಾರಕ್ಕೂ ನನ್ನ ಮಗನಿಗೂ ಮಾಡ್ಯಾರ ನೋಡ್ರಿ ಸರ್. ನಮಗೆ ನ್ಯಾಯ ಬೇಕ್ರಿ ಸರ್. ಅದು ಅಪಮಾನ ಆಗ್ಯದ ಸರ್. ಅದು
ನಮಗೆ ನ್ಯಾಯ ಬೇಕು ನೋಡ್ರಿ ಸರ್, ಹ್ಯಾಂಗೆ ಮಾಡ್ತೀರಿ ನೋಡ್ರಿ ಸರ್, ನಮಗೆ ನ್ಯಾಯ ಕೊಡಿಸ್ರಿ ಸರ್, ನಿಮ್ಮ ಮಾಧ್ಯಮದಿಂದ ನಮಗೆ ನ್ಯಾಯ. ಇದೇ ಜನವರಿ ಇತ್ತು ರೀ. ಇದು ಏನು ಕಟ್ ಮಾಡಂತ ಹೇಳಿ ಕಟ್ ಮಾಡ್ಕೊಂಡು ಬಾ ಅಂತಂದ್ರಿ ಸರ್ ಕಾಲೇಜ್ ಮ್ಯಾನೇಜ್ಮೆಂಟ್. ಯಾರು ಹೇಳಿದ್ರು ಕಟ್ ಮಾಡ್ಕೊಂಡು? ಕಾಲೇಜ್ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿ 3 ಪೊಲೀಸ್ ಆಫೀಸರ್ ಟೈಪ್ಸ್ ಇದ್ದಿರಿ ಸರ್. ಅವ್ರು ಅಂದ್ರಿ ಕಟ್ ಮಾಡ್ಕೊಂಡು ಬಾ, ಆಮೇಲೆ ನೀವು ಪೇಪರ್ ಅಲೌ ಮಾಡ್ತೇವೆ ಅಂತ ಹೇಳ್ತೀರಿ ಸರ್. ಇಲ್ಲ, ನಿಮ್ಮ ಒಬ್ಬರಿಗೆ ಹೇಳ್ಯಾರ ಅಲ್ಲಿ ಬೇರೆಯವ್ರು ಯಾರ್ಯಾರು ಇದ್ರು ಅವ್ರಿಗೆ ಹೇಳ್ಯಾರ? ಇಲ್ಲ ಸರ್, ನನಗೆ ಒಬ್ಬನಿಗೆ ಕಟ್ ಮಾಡ್ಕೊಂಡು ಬಾ ಅಂತ ಹೇಳಿರಿ ಸರ್. ನಾವು ಬಾಕಿ ಎಲ್ಲ ಚೆಕ್ ಮಾಡ್ಕೊಂಡು ನಾರ್ಮಲ್ ಹೋಗ್ತಾ ಇದ್ದೆ ನನ್ನ ಬಾಜುವಲ್ಲಿ ವಿದ್ಯಾರ್ಥಿಗಳು. ಬಟ್ ನನಗೆ ಸರಿ ನಿಂದ್ರಿಸಿ ಹಿಂಗೆ ಕಟ್ ಮಾಡ್ಕೊಂಡು ಬಾ, ಇಲ್ಲೊಂದು ಪೇಪರ್ ಕೊಟ್ಬಿಡ್ಸಲ್ಲ ಅಂತ ಅಂದಿರಿ ಸರ್. ಹಾಂ, ಯಾಕಂದ್ರೆ ಅಲ್ಲಿ ಎಲ್ಲ ನೀವೇನಂದ್ರಿ? ನಾನು ಅಂದಾರಿ ಸರ್, ನಿನ್ನ ಹಿಂಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೌ ಮಾಡಿದ್ರಿ, ಇವತ್ತು ಮ್ಯಾಥ್ಸಿಗೆ ಅಲೌ ಮಾಡ್ತಾ ಇಲ್ಲ ಅಂತಂದಾರಿ ಸರ್. ನಿನ್ನೆ ನಾವು ಪ್ರಾಪರ್ ಚೆಕಿಂಗ್ ಆಗಿಲ್ಲ, ಇವತ್ತು ಮಾಡ್ತಾ ಇದ್ದೀವಿ, ಇವತ್ತು ಕಟ್ ಮಾಡ್ಕೊಂಡು ಬೈಲ ಪೇಪರ್ ಕೊಡ್ಸಲ್ಲ ಅಂತಂದು ಫುಲ್ 10-45 ಮಿನಿಟ್ಸ್ ರಿಕ್ವೆಸ್ಟ್ ಮಾಡಿದಾರೆ ಸರ್. ಅವ್ರು ಅಂದ್ಬಿಟ್ಟು ನೀವು ಹೆಂಗೆಲ್ಲ ಮಾಡಿ ಇದು ಕಟ್ ಮಾಡ್ಕೊಂಡು ಬೈಲೋರೇನು ತೆಕ್ಕೊಂಡು ಬಾ ಅಂತ ಅಂದರು. ನಾನು ಅಂದಾರಿ ಸರ್, ಹಂಗೆ ತೆಕ್ಕೊಂಡು ಬರ್ಲಿಕ್ಕೆ ಬರಲ್ಲ, ಫುಲ್ ರಿಕ್ವೆಸ್ಟ್ ಮಾಡಿದ್ರಿ ಸರ್. ಅವ್ರು ಬಿಟ್ಟಿಲ್ಲ ಸರ್. ಮ್ಯಾಥ್ಸ್ ಎಕ್ಸಾಮ್ ಮಿಸ್ ಆಯ್ತು. ಎಷ್ಟೊತ್ತಿದ್ರು ಅಲ್ಲೇ? 10:45 ತನಕ ಅಲ್ಲೇ ಇದ್ದೀರಿ ಸರ್. ಎಷ್ಟಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು? 10:25 ಬೆಲ್ ಆಗ್ತದೆ, ಫಸ್ಟ್ ಬೆಲ್ ಆಗ್ತದೆ. 10:30 ಸ್ಟಾರ್ಟ್. 20 ನಿಮಿಷ ಅಲ್ಲೇ ಇದ್ದೀರಾ? ಹೌದು ಸರ್, 10:30 ಸ್ಟಾರ್ಟ್ ಆಗ್ತದೆ.